ದೇಶದಲ್ಲಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ SIR ಅನ್ನ ಚುನಾವಣಾ ಆಯೋಗ ಜಾರಿಗೊಳಿಸೋದ್ರ ಮುಖಾಂತರವಾಗಿ ಅಂದಾಜು ಸುಮಾರು 20 ಕೋಟಿ ಜನರನ್ನ ಮತದಾನದ ಹಕ್ಕಿನಿಂದ ವಂಚನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒಂದು ದೊಡ್ಡ ಪ್ರಮಾದವನ್ನ ಈ ದೇಶದಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದಿದೆ. ಇದನ್ನ ಇವತ್ತು ಖಂಡಿಸಿ ನಮ್ ಜನಾಂದೋಲನ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪ್ರತಿಭಟನೆಯನ್ನ ಮಾಡಿ ಇವತ್ತು ಏನು 100 ಕೋಟಿ ಮತದಾರರಲ್ಲಿ 20 ಕೋಟಿ ಮತದಾರರು ಮತದಾನದ ಹಕ್ಕಿನಿಂದ ವಂಚನೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6 ಕೋಟಿ ಇಲ್ಲಿ ಈಗಾಗಲೇ ಇವತ್ತು 3.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಮತದಾರರಲ್ಲಿ ಕನಿಷ್ಠ 45ರಿಂದ 50 ಲಕ್ಷ ಜನ ಹೊರಗಡೆ ಉಳಿತಕ್ಕಂತ ಸಂದರ್ಭಗಳು ಸೂಚನೆಗಳು ಕಾಣ್ತಾ ಇದಾವೆ. ಈಗಾಗಲೇ ಬಿಹಾರಲ್ಲಾಗಿದೆ, ಮಧ್ಯಪ್ರದೇಶದಲ್ಲಾಗಿದೆ, ರಾಜಸ್ಥಾನದಲ್ಲಾಗಿದೆ, ಈಗ ಕಲ್ಕತ್ತಾದಲ್ಲಿ ಆಗ್ತಾ ಇದೆ. ಹಾಗೆ ಈಗಾಗಲೇ ತಮಿಳುನಾಡು ಮತ್ತೆ ಕೇರಳದಲ್ಲಿ ಈ SIR ಅನ್ನ ವಿರೋಧಿಸಿ ವಿಧಾನಸಭೆಯಲ್ಲಿ ಅಂಗೀಕಾರವನ್ನ ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಈ SIR ಅನ್ನ ತಿರಸ್ಕಾರ ಮಾಡಬೇಕು. ಈ ತಿರಸ್ಕಾರ ಮಾಡೋದ್ರ ಜೊತೆಲಿ ರಾಜ್ಯ ಸರ್ಕಾರದಿಂದ ಒಂದು ನಿರ್ಣಯವನ್ನ ಕೈಗೊಂಡು ಈ SIR ಅನ್ನ ವಿರೋಧಿಸ್ತಕ್ಕಂಥ ಒಂದು ನಿರ್ಣಯವನ್ನ ವಿಧಾನಸಭೆಯಲ್ಲಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ದಲೇ ಇರ್ಬೇಕು ಅಂತಕ್ಕಂಥ ನಾವ್ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸೋದಕ್ಕೆ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನ ಯಾರೆಲ್ಲ ವಂಚಿತ ಸಮುದಾಯಗಳಿದ್ದಾರೆ, ಯಾರೆಲ್ಲ ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ವಲಸೆ ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಅವ್ರೆಲ್ರಿಗೂ ಸಹ ಮತದಾನದ ಹಕ್ಕನ್ನ 18 ವರ್ಷ ಆಗ್ತಿದ್ದಂಗೆ ಪಡ್ಕೊಂಡಿರ್ತೀವಿ. ಆದ್ರೆ ಈ ಮತದಾನದ ಹಕ್ಕನ್ನ ತಿರಸ್ಕಾರ ಮಾಡ್ಲಿಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಮಾಡ್ತಾ ಇದೆ. ನಾವು ಚುನಾವಣಾ ಆಯೋಗವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನೀವು SIR ಮಾಡೋದ್ಕಿಂತ ನಿಮ್ಮಲ್ಲೇನೆ ಸಮ್ಮರಿ ರಿವಿಷನ್ ಇದೆ, ಪ್ರಿಲಿಮಿನರಿ ರಿವಿಷನ್ ಇದೆ, ಅದನ್ನ ತಾವು ಮಾಡಿ ಸೇರ್ಸೋದಿಕ್ಕೆ ತಗ್ಸೋದಿಕ್ಕೆ ಎಲ್ಲಾ ತರದ ಒಂದಷ್ಟು ಅವಕಾಶವನ್ನ ಈ ಚುನಾವಣಾ ಆಯೋಗದಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. 3ನೇ ವ್ಯಕ್ತಿ ಯಾರಾದ್ರೂ ನನ್ಗಾಗ್ದಲೇ ಇರ್ತಕ್ಕಂಥವ್ರು ಇವತ್ತು ಫಾರಂ ನಂಬರ್ 9 ಅಲ್ಲಿ ನಮ್ಮ ಹೆಸರನ್ನ ಕೊಟ್ರೆ ಅದು ಚುನಾವಣಾ ಆಯೋಗ ಡಿಲೀಟ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಹಾಗೆ ಇವತ್ತು ನಮ್ಮಲ್ಲಿ ದೆಹಲಿಯಲ್ಲಾಗಿರ್ಬೋದು, ಬಿಹಾರಲ್ಲಾಗಿರ್ಬೋದು ಸರಸಗಟ್ಟಾಗಿ ಸ್ಲಮ್ಗಳ ವೋಟ್ಗಳನ್ನ ತಿರಸ್ಕಾರ ಮಾಡ್ತಕ್ಕಂಥ ಫಾರಂ ನಂಬರ್ 9 ಅಲ್ಲಿ ಉದ್ದೇಶಪೂರ್ವಕವಾಗಿ ಆ ಬೂತಿನ ವೋಟ್ಗಳನ್ನ ಡಿಲೀಟ್ ಮಾಡತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ SIR ಅನ್ನ ಈ ರಾಜ್ಯದಲ್ಲಿ ತಿರಸ್ಕಾರ ಮಾಡ್ಬೇಕು ಅಂತಕ್ಕಂಥ ಒಂದು ಒತ್ತಾಯ ಇಟ್ಕೊಂಡು ಇವತ್ತು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಅದರ ವಿರುದ್ಧದ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ.